ಕೋಲಾರದ ಕೆಜಿಎಫ್ ಗಣಿ ಕಾರ್ಮಿಕರಲ್ಲಿ ಈಗ ಹೊಸ ಆಶಾಭಾವ ಮೂಡಿದೆ. ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ನೀಡಿರೋ ಭರವಸೆ. 16 ವರ್ಷಗಳಿಂದ ನಿಂತಿರೋ ಗಣಿಯನ್ನ ಮತ್ತೆ ಶುರು ಮಾಡೋ ಚಿಂತನೆ ಇದೆ. ಚಿನ್ನದ ಗಣಿ ಕೆಜಿಎಫ್ಗೆ ಬೀಗ ಹಾಕಿ 16 ವರ್ಷಗಳೇ ಕಳೆದಿವೆ. ನಷ್ಟದ ಕಾರಣ ನೀಡಿ ಕೇಂದ್ರ ಸರ್ಕಾರ 2001ರಲ್ಲಿ ಚಿನ್ನದ ಗಣಿಗೆ ಬೀಗ ಹಾಕಿತ್ತು. ಆದರೆ ಗಣಿ ಪುನರಾರಂಭದ ಚಿಂತನೆ ನಡೆದಿದೆ. ಇದು ಕಾರ್ಮಿಕರಲ್ಲಿ ಹೊಸ ಆಶಾಭಾವನೆ ಮೂಡಿಸಿದೆ. ಕಾರ್ಮಿಕರಿಗೆ ಬರಬೇಕಾದಂತಹ 12 ಕೋಟಿ ವೇತನ ಭತ್ಯೆ ಗಣಿ ಕಾರ್ಮಿಕರಿಗೆ ಸೇರಿದ ಮನೆಗಳು ನೀಡೋದು ಬಾಕಿ ಇದೆ. ಇದರ ಜೊತೆಗೆ ಚಿನ್ನದ ಗಣಿ ಆಸ್ಪತ್ರೆಯನ್ನ ಪುನರಾರಂಭ ಮಾಡಬೇಕಾಗಿದೆ. ಈ ಸಂಬಂಧವಾಗಿ ಕಾರ್ಮಿಕ ಸಂಘಟನೆ ಒಕ್ಕೂಟದ ಅಧ್ಯಕ್ಷ ಜೈಕುಮಾರ್, ಮಾಜಿ ಶಾಸಕ ವೈ ಸಂಪಂಗಿ ನೇತೃತ್ವದ ನಿಯೋಗ ಕೇಂದ್ರ ಗಣಿ ಸಚಿವ ಪಿಯೂಷ್ ಗೋಯಲ್ ಅವರ ಮುಂದೆ ಬೇಡಿಕೆಗಳನ್ನಿಟ್ಟಿದೆ. ಕೇಂದ್ರ ಸರ್ಕಾರ ಇನ್ನೊಂದು ತಿಂಗಳಲ್ಲಿ ನಿಯೋಗ ಇಟ್ಟ ಬೇಡಿಕೆಗಳನ್ನು ಈಡೇರಿಸೋದಾಗಿ ಹೇಳಿದೆ. ಬಿಜಿಎಂಎಲ್ ಕಾರ್ಖಾನೆ ಮುಚ್ಚಿ 16 ವರ್ಷ 2001ರಲ್ಲಿ ಮುಚ್ಚಿ ಇಲ್ಲಿ ತನಕ ಬಿಜಿಎಂಎಲ್ ಕಾರ್ಖಾನೆ ಪುನರಾರಂಭ ಆಗಿಲ್ಲ. ಹಾಗಾಗಿ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇರೋದ್ರಿಂದ ನಮ್ಮ ಕೇಂದ್ರದ ವ್ಯವಹಾರ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಅನಂತಕುಮಾರ್ ಸಾಹೇಬರು ಬಿಜಿಎಂಎಲ್ನ ಮತ್ತೆ ಪುನರಾರಂಭ ಮಾಡಬೇಕು. ಅದಕ್ಕಾಗಿ ಕಾರ್ಮಿಕರಿಗೆ ಮತ್ತೆ ಒಳ್ಳೆಯ ದಿನಗಳು ಅಂದರೆ ಕಾರ್ಮಿಕರಿಗೆ ಉದ್ಯೋಗ ಸಿಗಬೇಕು. ನಾವು ಕಾರ್ಮಿಕರ ಮುಖಂಡರುಗಳನ್ನು ದೆಹಲಿಗೆ ಮಾನ್ಯ ಕೇಂದ್ರದ ಗಣಿಯ ಸಚಿವರಾದಂಥ ಪಿಯೂಷ್ ಗೋಯಲ್ ಸಾಹೇಬ್ ಹತ್ರ ಮಾತನಾಡಿ 11 ಕೋಟಿ ರೂಪಾಯಿ ಬರಬೇಕಾಗಿರ್ತಕ್ಕಂಥ ಹಣವನ್ನು ಕೂಡಲೇ ಬಿಡುಗಡೆ ಮಾಡಲಿಕ್ಕೆ ಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ. 16 ವರ್ಷಗಳಿಂದ ಬಾಕಿ ಉಳಿದಿದ್ದ ಕಾರ್ಮಿಕರ ಬೇಡಿಕೆಗಳು ಹಾಗೂ ನಿರುದ್ಯೋಗ ಸಮಸ್ಯೆಗೂ ಪರಿಹಾರ ಸಿಗುವ ಲಕ್ಷಣ ಕಂಡುಬಂದಿದೆ. ಚಿನ್ನದ ಗಣಿ ಪುನರಾರಂಭದ ಜೊತೆಗೆ ಕೆಜಿಎಫ್ನಲ್ಲಿ ಹೊಸ ಉದ್ಯೋಗ ಸೃಷ್ಟಿಗೂ ಅವಕಾಶ ಸಿಗಲಿದೆ. ಹೀಗಾಗಿ 2017ನೇ ವರ್ಷ ಚಿನ್ನದ ಗಣಿ ಕಾರ್ಮಿಕರಿಗೆ ಹೊಸ ಭರವಸೆಯನ್ನ ಮೂಡಿಸಿದೆ. ಈ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್ ರೊಂದಿಗೆ ಮಾಜಿ ಶಾಸಕ ಸಂಪಂಗಿ ಹಾಗೂ ಚಿನ್ನದ ಗಣಿ ಕಾರ್ಮಿಕ ಸಂಘಟನೆಗಳ ಮುಖಂಡರು ಗಣಿ ಸಚಿವರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಕಾರ್ಮಿಕ ಮುಖಂಡರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿ ನಂತರ ಗಣಿ ಪ್ರಾರಂಭಿಸುವುದು ಬಿಡೋದು ಅವರಿಗೆ ಬಿಟ್ಟಿದ್ದು ಅಂತಾರೆ. ದಿ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಅಮೆಂಡೆಡ್ ದಿ MMDR. ಅದರಲ್ಲಿ ಅವ್ರು ಏನು ಮಾಡಿದ್ದಾರೆ, ದಿ ಸ್ಟೇಟ್ ಗೌರ್ಮೆಂಟ್ಗೆ ಫುಲ್ ಚಾರ್ಜ್ ಕೊಟ್ಟಿದ್ದಾರೆ. ಆ್ಯಕ್ಷನ್ ಮಾಡೋಕ್ಕೆ ಅವ್ರಿಗೆ ಚಾನ್ಸ್ ಇದೆ, ಬೇರೆ ಯಾರೋ ಇದು ಮಾಡೋಕ್ಕೆ ಚಾನ್ಸಸ್ ಇಲ್ಲ. ಸ್ಟೇಟ್ ಗೌರ್ಮೆಂಟೇ ಮಾಡಬೇಕಂತ ಒಂದು ಇದಿದೆ. ಇದರಲ್ಲಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಹೋಗಿದರೆ ಅವ್ರು ಏನು ಹೇಳ್ತಾರೆ, go to state government as per new MMDR amendment, they have to action the mining they are telling. Now recently we came to understand ಇವರು ಸೆಂಟ್ರಲ್ ಗೌರ್ಮೆಂಟ್ನವರೇ ಅದು ಮಾಡ್ತಾರೆ ಅಂತಾರೆ. ಇದು we don't understand why the state government first of all refuses to take our BGML, and also the government is ready to waive off all the liabilities. They are ready to write off the liabilities. Now the state government refuses to take. We don't understand. Now recently some news are coming out, and the central government is going to take over the BGML. They are going to run the company. We don't mind, let them do it, but provided they have to clear all our dues. ಎಲ್ಲ ಅಂದ್ಕೊಂಡಂತೆ ಚಿನ್ನದ ಗಣಿ ಕಾರ್ಮಿಕರ ಮುಖದಲ್ಲಿ ಮಂದಹಾಸ ಕಾಣುವ ದಿನಗಳು ದೂರ ಏನಿಲ್ಲ. ಮತ್ತೆ ಕೆಜಿಎಫ್ನಲ್ಲಿ ಸುವರ್ಣ ಇತಿಹಾಸ ಆರಂಭವಾಗುತ್ತಾ? ಕಾದು ನೋಡಬೇಕು. ಸಿವಿ ನಾಗರಾಜ್, ಸುದ್ದಿ ಟಿವಿ, ಕೋಲಾರ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಸಿವಿ ನಾಗರಾಜ್. ಬರೋಬ್ಬರಿ 16 ವರ್ಷಗಳ ನಂತರ ಕೋಲಾರದ ಚಿನ್ನದ ಗಣಿ ಕೆಜಿಎಫ್ ಅಲ್ಲಿ ಮತ್ತೆ ಕೆಲಸವನ್ನ ಶುರು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಸೊ ಇಲ್ಲಿನ ಕಾರ್ಮಿಕರಿಗೂ ಕೂಡ ಒಂದು ಹೊಸ ಆಶಾಭಾವ ಹುಟ್ಕೊಂಡಿದೆ. ಸೊ ಕಾರ್ಮಿಕರು ಏನ್ ಹೇಳ್ತಿದ್ದಾರೆ ಈ ಬಗ್ಗೆ ಅಂತ? ರೂಪಾ, 120 ವರ್ಷಗಳ ಇತಿಹಾಸ ಇರ್ತದೆ ಕೋಲಾರ ಚಿನ್ನದ ಗಣಿಯಲ್ಲಿ. ಚಿನ್ನದ ನಿಕ್ಷೇಪ ಸುಮಾರು 7 ಪದರಗಳಿದಾವೆ. ಅಂದ್ರೆ 7 ರೀಪ್ಸ್ ಅಂದ್ರೆ ಅದು ಒಂದು ಬಳ್ಳಿ, ಅದು ಚಿನ್ನದ ನಿಕ್ಷೇಪದ ಬಳ್ಳಿಗಳು. ಅದರಲ್ಲಿ ಅರ್ಧ ಮಾತ್ರ ಇಲ್ಲಿವರೆಗೂ 120 ವರ್ಷಗಳು ತೆಗೆಯಲಾಗಿದೆ. ಇನ್ನೂ 6.5 ರೀಪ್ ಹಾಗೇನೆ ಇದೆ ಅಂತ ಚಿನ್ನದ ಗಣಿಯಲ್ಲಿ ಕೆಲಸ ಮಾಡ್ತಕ್ಕಂಥ ತುಂಬಾ ಹಳಬರು, ತುಂಬಾ ಹೆಚ್ಚಿನ ಅನುಭವ ಇರ್ತಕ್ಕಂಥ ನೌಕರರು ಹೇಳ್ತಾವಂಥದ್ದು. ಅಂತ ಸಂದರ್ಭದಲ್ಲಿ ಅದನ್ನ ಮುಚ್ಚಿರೋದು ಅದು ನಷ್ಟದ ಕಾರಣ ಅಲ್ವೇ ಅಲ್ಲ ಅನ್ನೋಂತ ಒಂದು ಮಾತನ್ನ ಹೇಳ್ತಿದ್ರೆ, ಒಂದ್ ವೇಳೆ ಮತ್ತೆ ಅದು ಪ್ರಾರಂಭ ಮಾಡೋದಾದ್ರೆ ಅದನ್ನ ಕಾರ್ಮಿಕರು ಏನಿದ್ರು ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಬರ್ಬೇಕಾಗಿರ್ತಕ್ಕಂಥ ಸೆಟಲ್ಮೆಂಟ್ಸ್ ಏನಿದ್ದಾವೆ, ಅವ್ರಿಗೆ ನಿವೃತ್ತಿ ವೇತನಗಳು ಮತ್ತೆ ಅವ್ರಿಗೆ ವೇತನ ಬಾಕಿ ವೇತನಗಳೇನಿದ್ದಾವೆ ಅವೆಲ್ಲವನ್ನ ಕೊಟ್ಟಾದ ಮೇಲೆ ಅವರು ಮತ್ತೆ ಪುನರಾರಂಭ ಮಾಡಬೇಕು ಅನ್ನೋದು ಒತ್ತಾಯ ಮಾಡ್ತಾ ಇದ್ದಾರೆ. ರೂಪಾ ನಾಗರಾಜ್, ಇನ್ನು ಕೇಂದ್ರ ಗಣಿ ಸಚಿವರಾದಂತಹ ಪಿಯೂಷ್ ಗೋಯಲ್ ಅವರನ್ನು ಕೂಡ ಈ ಒಂದು ಬಗ್ಗೆ ಒಂದು ನಿಯೋಗ ಭೇಟಿ ಮಾಡಿ ಬೇಡಿಕೆಗಳನ್ನ ಇಟ್ಟಿಸಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾವೆಲ್ಲ ಬೇಡಿಕೆಗಳನ್ನ ಇರಿಸಲಾಗಿದೆ ಈಗಾಗಲೇ ಅವ್ರ ಮುಂದೆ? ಮೊದಲನೇದಾಗಿ ಕಾರ್ಮಿಕರ ಬೇಡಿಕೆ ಏನಂದ್ರೆ,
ಕಾರ್ಮಿಕರಿಗೆ ಬಾಕಿ ವೇತನ ಏನಿದೆ ಆ ವೇತನಗಳನ್ನ ಮತ್ತು ಅವರ ಸೆಟಲ್ಮೆಂಟ್ಸ್ ಏನಿದೆ ಅದನ್ನ ಕೊಡಬೇಕು ಅನ್ನೋದು ಒಂದು. ಎರಡನೇದಾಗಿ ಪುನರಾರಂಭ ಮಾಡೋದಾದ್ರೆ ಅದನ್ನ ಕೇಂದ್ರ ಸರ್ಕಾರನೇ ಮಾಡ್ಬೇಕಂತ ಏನಿಲ್ಲ, ಅಥವಾ ಖಾಸಗಿಯವರಾದ್ರೂ ಮಾಡ್ಲಿ. ಯಾರು ಕಾರ್ಮಿಕರಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಕೆಲಸ ಕೊಡ್ಬೇಕು, ಆ ಸ್ಥಳೀಯರಿಗೆ ಕೆಲಸ ಕೊಡ್ಬೇಕು ಅನ್ನೋದೊಂದು. ಆಮೇಲೆ ಯಾರು ಒಂದು ವಾಸ ಮಾಡ್ತಾ ಇದ್ರು ಸುಮಾರು ವರ್ಷಗಳಿಂದ 120 ವರ್ಷಗಳಿಂದ ಏನಲ್ಲಿ ವಾಸ ಆಗಿದ್ದಾರೆ ಎಲ್ಲಾ ಕಾರ್ಮಿಕರು, ಅವ್ರಿಗೆಲ್ಲರಿಗೂ ಅವ್ರು ವಾಸ ಮಾಡ್ತಕ್ಕಂತ ಮನೆಗಳೇನಿದ್ದಾವೆ ಅದನ್ನ ಅವ್ರಿಗೆ ಕೊಡ್ಬೇಕು ಅನ್ನೋದು ಅವ್ರ ಬಹಳ ಪ್ರಮುಖವಾದಂತ ಒತ್ತಾಯ ಆಗಿರೋಂಥದ್ದು. ಓಕೆ, ಧನ್ಯವಾದ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.